ನಮಸ್ಕಾರ ಫ್ರೆಂಡ್ಸ್, ಯಾರು ಲೋ ಬಜೆಟ್ ಅಲ್ಲಿ ನೀಟ್ ಗಾಡಿಗಳು 100% ಆಕ್ಸಿಡೆಂಟ್ ಫ್ರೀ ಗಾಡಿಗಳನ್ನ ನೋಡ್ತಾ ಇದ್ರೆ ರೀಗಲ್ ಕಾರ್ಸಿಗೆ ಬನ್ನಿ. ನಮ್ಮಲ್ಲಿ ತುಂಬಾ ಲೋ ಬಜೆಟ್ ಗಾಡಿಗಳಿದೆ. ಸ್ವಿಫ್ಟ್ 2005 ಮಾಡೆಲ್ ZXi ವೇರಿಯಂಟ್ ಬರೀ 1,90,000 ನೆಗೋಷಿಯಬಲ್ ಕೊಡ್ತೀನಿ. 2006 ಮಾಡೆಲ್ ZXi ವೇರಿಯಂಟ್ ಬರೀ 1,90,000 ನೆಗೋಷಿಯಬಲ್ ಕೊಡ್ತೀನಿ. ಇದು ಬಂದು ಸ್ವಿಫ್ಟ್ VDI 2008 ಮಾಡೆಲ್ ಬರೀ 2,65,000 ನೆಗೋಷಿಯಬಲ್ ಕೊಡ್ತೀನಿ. ಇದು ಬಂದು 2010 ಮಾಡೆಲ್ ಬರೀ 42,000 ಓಟರ್ ಗಾಡಿ, ಲಿಮಿಟೆಡ್ ಎಡಿಷನ್ ಗಾಡಿ, ಬರೀ 2,80,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದು ಆಲ್ಟೋ 2008 ಮಾಡೆಲ್ LXi ವೇರಿಯಂಟ್ ಬರೀ 1,55,000 ಸ್ಮಾಲ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಸರ್, ಇದು ಎಸ್ಟೀಮ್ 2006 ಮಾಡೆಲ್ ಸೆಕೆಂಡ್ ಓನರ್, ಬರೀ 56,000 ಕಿಲೋಮೀಟರ್ ಮಾತ್ರ ಓಡಿದೆ. ಪೂರ್ತಿ ಶೋರೂಮ್ ಹಿಸ್ಟ್ರಿ ಇದೆ. ನೀವು ನೀಟ್ ಎಸ್ಟೀಮ್ ನೋಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನೋ ನೆಗೋಷಿಯೇಷನ್ 1,50,000 ಗಾಡಿ ಕೊಡ್ತೀನಿ ಸರ್. ಸರ್, ಯಾರು ಸಿಟಿ ಡ್ರೈವ್ಗೆ ಅಥವಾ ಗಾಡಿ ಕಲಿಲಿಕ್ಕೆ ನಿಮಗೆ ಬೆಸ್ಟ್ ಗಾಡಿ ನೋಡ್ತಾ ಇದ್ರೆ ನಮ್ಮಲ್ಲಿ ಸೆಲೆರಿಯೋ ಆಟೋಮೆಟಿಕ್ ಇದೆ. ಇದು ಬಂದು 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಬರೀ 70,000 ಓಡಿದೆ, 74,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, 100% ಆಕ್ಸಿಡೆಂಟ್ ಫ್ರೀ ಇದೆ. ಈ ಗಾಡಿ ಬೆಲೆ ಬಂದು ಬರೀ 3,25,000 ಸ್ಮಾಲ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಸರ್, 2015 ಮಾಡೆಲ್ ವಿ ವೇರಿಯಂಟ್ ಇನೋವಾ ಸಿಂಗಲ್ ಓನರ್ ಗಾಡಿ, ಬರೀ 10,300 ಹೇಳೋದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್, ಯಾರೋ ಡ್ರೈವಿಂಗ್ ಕಲಿಯೋಕೆ ಅಥವಾ ಸಿಟಿ ಡ್ರೈವ್ಗೆ ಇನ್ನೊಂದು ಗಾಡಿ ನೋಡ್ತಾ ಇದ್ರೆ ಲೋ ಬಜೆಟ್ ಅಲ್ಲಿ ನಮ್ಮ ಹತ್ರ ನ್ಯಾನೋ ಇದೆ. ಟ್ವಿಸ್ಟ್ ಇದು 2015 ಮಾಡೆಲ್, ಈ ಬರೀ 22,000 ಕಿಲೋಮೀಟರ್ ಮಾತ್ರ ಓಡಿದೆ. ಅದು ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ಬರೀ ನಿಮಗೆ 2,00,000 ಹೇಳೋದು, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್, ಯಾರೋ ಒಂದು ಲೋ ಬಜೆಟ್ ಅಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಗಾಡಿ ನೋಡ್ತಾ ಇದ್ರೆ ನನ್ನ ಹತ್ರ ಗ್ರ್ಯಾಂಡ್ i10 ಇದೆ. ಇದು ಬಂದು 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಅದು 54,000 ಮಾತ್ರ ಓಡಿದೆ. ಪೂರ್ತಿ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ನಿಮಗೆ ಲೋನ್ ಅಂತ ಹೋದ್ರೆ ನಿಮಗೆ 1,00,000 ಇಟ್ಕೊ ಬಂದ್ರೆ ಸಾಕು, ಮಿಕ್ಕಿದ್ ಲೋನ್ ಮಾಡ್ಬೋದು. ಈ ಗಾಡಿ ಬೆಲೆ ಬಂದು 3,85,000 ಸ್ಮಾಲ್ ನೆಗೋಷಿಯೇಷನ್ ಮಾಡಿ.